ಎಲ್ರಿಗೂ ನಮಸ್ಕಾರ. ನಾಟ್ ಜಸ್ಟ್ ಸ್ಪೈಸಸ್‌ಗೆ ಎಲ್ರಿಗೂ ಸ್ವಾಗತ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಮರ್ವಾಯಿ ಸುಕ್ಕವನ್ನು ಯಾವ ರೀತಿ ಮಾಡೋದು ನೋಡುವ. ಸುಕ್ಕಕ್ಕೆ ಯಾವುದೇ ಮಸಾಲೆಯನ್ನು ಕಡಿಲಿಕ್ಕಿಲ್ಲ. ಒಂದೇ ಒಂದು ಸೀಕ್ರೆಟ್ ಮಸಾಲ ಪೌಡರ್ ಹಾಕೋದು ಅಷ್ಟೇ. ಮರವೆಯನ್ನು ಚೆನ್ನಾಗಿ 3-4 ನೀರು ತೊಳೆದು ತೆಗಿಬೇಕು. ಮರಳು ಎಲ್ಲ ಇರ್ತದೆ ಅದರಲ್ಲಿ ತುಂಬ. ಹಾಗಾಗಿ ಚೆನ್ನಾಗಿ ತೊಳೆದ ನಂತರ ಬೇಯಿಸ್ಲಿಕ್ಕೆ ಇಡಬೇಕು. ಬೇಯಿಸುವಾಗ ಯಾವುದೇ ರೀತಿಯಲ್ಲಿ ನೀರು ಹಾಕಲಿಕ್ಕಿಲ್ಲ. ಅದೇ ನೀರು ಬಿಡ್ತದೆ. ಒಂದು 10 ನಿಮಿಷದಷ್ಟು ಬೇಯಿಸಿದಾಗ ಎಲ್ಲ ಮರುವಾಯಿ ಕೂಡ ಅದು ಓಪನ್ ಆಗ್ತದೆ. ನೀವು ನೋಡ್ತಿರ್ಬೋದು, ಈ ರೀತಿ ಎಲ್ಲ ಓಪನ್ ಆಗಿ ಬರ್ತದೆ. ಸುಕ್ಕಕ್ಕೆ 2 ದೊಡ್ಡ ಈರುಳ್ಳಿ, 1 ದೊಡ್ಡ ಟೊಮೆಟೊ ಹಾಗೂ ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ತೆಗೆದಿಟ್ಟಿದ್ದೇನೆ. ನೀವು ಬೇಕಾದರೆ ಜಾಸ್ತಿ ಕೂಡ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಹೆಚ್ಚಿ ಇಡುವ. ಈರುಳ್ಳಿ, ಟೊಮೆಟೊ ಹಾಗೂ ಬೆಳ್ಳುಳ್ಳಿ ಕೂಡ ಹೆಚ್ಚಿ ಇಟ್ಕೊಂಡಿದ್ದೇನೆ ವೀಕ್ಷಕರೇ. ನಾನು ನೀರು ಹಾಕಿರಲಿಲ್ಲ, ಆದರೆ ನೀರು ಹೇಗೆ ಬಿಟ್ಟಿದ್ದೆ ನೋಡಿ. ಈ ಥರ ಬೆಂದ ಕೂಡಲೇ ಅದೆಲ್ಲ ಓಪನ್ ಆಗ್ತದೆ. ಒಂದು ಚಿಪ್ಪಿನಲ್ಲಿ ಮಾಂಸ ಇರ್ತದೆ, ಇನ್ನೊಂದು ಪ್ಲೇನ್ ಇರ್ತದೆ. ನಿಮಗೆ ಬೇಡ ಅಂದರೆ ಚಿಪ್ಪು ಬಿಸಾಡ್ಬೋದು, ಇಲ್ಲಾಂದರೆ ಒಂದು ಚಿಪ್ಪು ಮಾಂಸ ಇರುವ ಒಂದು ಚಿಪ್ಪನ್ನು ನೀವು ಕರಿಗೆ ಹಾಕ್ಬೋದು. ಪ್ಯಾನಲ್ಲಿ ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಹೆಚ್ಚಿದ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡುವ. ಈರುಳ್ಳಿ ಅರ್ಧ ಫ್ರೈ ಆದ ನಂತರ ಈಗ ಬೆಳ್ಳುಳ್ಳಿ ಕೂಡ ಹಾಕ್ತಾ ಇದ್ದೇನೆ. ಇನ್ನು ಹೆಚ್ಚಿದ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡುವ. ಎಲ್ಲ ತರಕಾರಿ ಹಾಕಿದ ನಂತರ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ತಾ ಇದ್ದೇನೆ. ಆಗ ತರಕಾರಿ ಬೇಗ ಫ್ರೈ ಕೂಡ ಆಗ್ತದೆ. ವೀಕ್ಷಕರೇ, ಈಗ ನಾನು ಗಾರ್ಡನ್ ಸ್ಪೈಸಸ್ ಅವಲಕ್ಕಿ ಮಸಾಲವನ್ನು ಹಾಕ್ತಾ ಇದ್ದೇನೆ. ಗಾರ್ಡನ್ ಸ್ಪೈಸಸ್ ಅವಲಕ್ಕಿ ಮಸಾಲ ಪೌಡರನ್ನು ನೀವು ಕೊಂಡೋದ್ರೆ ಅದು ಒಂದು ಪ್ಯಾಕೆಟಿಂದ ಖಾರ ಅವಲಕ್ಕಿ ಇರ್ಬೋದು, ಯಾವುದೇ ಪಲ್ಯ ಇರ್ಬೋದು, ಇಲ್ಲದಿದ್ರೆ ಸುಕ್ಕ, ವೆಜ್ ಹಾಗೂ ನಾನ್ ವೆಜ್ ಸುಕ್ಕ ಕೂಡ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತದೆ ವೀಕ್ಷಕರೇ. ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡಿ ಆದಮೇಲೆ ಬೇಯಿಸಿದ ಮರ್ವಾಯನ್ನು ಹಾಕುವ. ಎಲ್ಲ ತರಕಾರಿ ಜೊತೆ ಇದನ್ನು ಮಿಕ್ಸ್ ಮಾಡಿ ಇವಾಗ 2 ಮುಷ್ಟಿಯಷ್ಟು ಕಾಯಿ ತುರಿಯನ್ನು ನಾನು ಹಾಕ್ತಾ ಇದ್ದೇನೆ. ಈಗ ಕಾಯಿ ತುರಿ, ಮೀನು ಹಾಗೂ ತರಕಾರಿಯನ್ನು ಚೆನ್ನಾಗಿ ಬೆರೆಸಿಕೊಳ್ಳಿ. ಮಸಾಲೆ ಕೂಡ ಚೆನ್ನಾಗಿ ಮಿಕ್ಸ್ ಆಗಲಿ. ಇವಾಗ ಮರ್ವಾಯಿ ಬೇಯಿಸಿದ ನೀರು ಕೂಡ ನಾನು ಹಾಕ್ತಾ ಇದ್ದೇನೆ. ಇವಾಗ ರುಚಿ ನೋಡಿ ಬೇಕಾದಲ್ಲಿ ಸ್ವಲ್ಪ ಅವಲಕ್ಕಿ ಮಸಾಲ ಜಾಸ್ತಿ ಹಾಕ್ಕೊಳ್ಳಿ, ಬೇಕಾದಲ್ಲಿ ಉಪ್ಪು ಹಾಕ್ಕೊಳ್ಳಿ. ನಿಮಗೆ ಖಾರ ಕಮ್ಮಿ ಆಗಿದೆ ಎಂದು ಅನಿಸಿದ ಕೂಡಲೇ ಸ್ವಲ್ಪ ಬೇಕಾದಲ್ಲಿ ಮೆಣಸಿನ ಹುಡಿ ಕೂಡ ಹಾಕ್ಕೊಳ್ಬಹುದು. ನಾನು ಹಾಕಲಿಲ್ಲ, ನನಗೆ ಅಷ್ಟೇ ಸಾಕು. ತುಂಬ ಖಾರ ಕೂಡ ಆಗಿದೆ, ರುಚಿ ಕೂಡ ಆಗಿತ್ತು ವೀಕ್ಷಕರೇ. 10 ನಿಮಿಷ ಚೆನ್ನಾಗಿ ಬೇಯಿಸಿದ ನಂತರ ನೋಡಿ, ಇದೆಲ್ಲ ನೀರು ಎಳೆದುಕೊಂಡು ಎಲ್ಲ ಮಸಾಲೆ ಈಗ ಸುಕ್ಕದ ಥರ ಸೂಪರ್ ಆಗಿದೆ. ಗಾರ್ಡನ್ ಸ್ಪೈಸಸ್ ಅವಲಕ್ಕಿ ಮಸಾಲೆಯಿಂದ ಅವಲಕ್ಕಿ ಕೂಡ ಮಾಡಬಹುದು. ಅದೇ ರೀತಿ ಸುಕ್ಕಕ್ಕೆ ಕೂಡ ಇದು ಸೂಪರ್ ಆಗಿ ಬರ್ತದೆ ವೀಕ್ಷಕರೇ. ಅದೇ ರೀತಿ ನೀವು ಪಲ್ಯ ಮಾಡುವಾಗ ಕೂಡ ಸ್ವಲ್ಪ ಹಾಕಿದರೆ ಅದಕ್ಕೂ ಕೂಡ ಒಳ್ಳೆ ಟೇಸ್ಟ್ ಇದು ಬರ್ತದೆ. ಖಂಡಿತವಾಗಿಯೂ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಇಷ್ಟವಾದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಲು ಮಾತ್ರ ಮರೆಯದಿರಿ.